ಸಿಎಂ ಸಿದ್ದರಾಮಯ್ಯ ಅವರು ದೆಹಲಿಯಲ್ಲಿ ಹೈಕಮಾಂಡ್ ಮಗ್ಗಲಲ್ಲೇ ಕೂತು ಉರುಳಿಸಿರುವಂತಹ ದಾಳ ಡಿಕೆ ಮತ್ತು ಅವರ ಬಣವನ್ನ ಅಕ್ಷರಶಃ ಕಂಗಾಲಾಗಿಸ್ಬಿಟ್ಟಿದೆ. ಅವರಲ್ಲಿ ಒಂದು ಕಾನ್ಫಿಡೆಂಟೇ ಕಡಿಮೆ ಆಗ್ಬಿಟ್ಟಿದೆ. ಮಾರ್ಮಿಕ ಮಾತು, ವೈರಾಗ್ಯದ ಮಾತು ಎಲ್ಲ ಕಾಣಿಸ್ತಾ ಇದೆ. ಸೊ ಸಿದ್ದರಾಮಯ್ಯ ಅವರು ಉದ್ಘೋಷ ಆಯ್ತಲ್ಲ 5 ವರ್ಷ ನಾನೇ ಸಿಎಂ ಅಂತ, ಈ ಹೇಳಿಕೆಯ ಬೆನ್ನಲ್ಲೇ ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿಗೆ ಹೋಗಿದ್ದಾರೆ. ನಿನ್ನೆ ರಾತ್ರಿ ದೆಹಲಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಆಗಮನ ಆಗಿದೆ. ಶಿರಡಿ ಸಾಯಿಬಾಬಾ ದರ್ಶನದ ಬಳಿಕ ದೆಹಲಿಗೆ ಡಿಕೆ ಶಿವಕುಮಾರ್ ಶುಕ್ರವಾರ ಹೈಕಮಾಂಡ್ ಭೇಟಿಗೆ ಸಮಯವನ್ನು ಕೇಳಿದ್ರು, ಅದೇ ಮೊನ್ನೆ. ಆದರೆ ಡಿಕೆಶಿ ಭೇಟಿಗೆ ಅವಕಾಶವನ್ನು ಹೈಕಮಾಂಡ್ ಕೊಟ್ಟಿರಲಿಲ್ಲ. ಬೆಂಗಳೂರಿಗೆ ಬಂದ ಬಳಿಕ ಡಿಸಿಎಂ ಡಿಕೆ ಶಿವಕುಮಾರ್ ಮೌನ ಮುರಿದಿದ್ರು. ಅನೇಕ ಸಂದರ್ಭದಲ್ಲಿ ಏನೇನೋ ಮಾತಾಡಿದ್ರು. ಆ ವಕೀಲರ ಸಭೆನಲ್ಲಂತೂ ಕುರ್ಚಿ ಸಿಗೋದೇ ಕಷ್ಟ, ಬಂದು ಕೂತ್ಕೊಳ್ರಪ್ಪ ಅಂತೆಲ್ಲ ಅಂದಿದ್ರು. ಶಿರ್ಡಿಯಿಂದ ದಿಢೀರ್ ದೆಹಲಿಗೆ ಡಿಸಿಎಂ ಡಿಕೆಶಿ ದೌಡಾಯಿಸಿದ್ದೇ ಕುತೂಹಲ ಕಾರಣವಾಗ್ತಾ ಇದೆ. ಖಾಸಗಿ ಕಾರ್ಯಕ್ರಮದ ನಿಮಿತ್ತ ನಾನು ಭೇಟಿ ಕೊಟ್ಟಿದ್ದೇನೆ ದೆಹಲಿಗೆ ಅಂತ ಹೇಳ್ತಾ ಇದ್ರು. ವರಿಷ್ಠರನ್ನ ಭೇಟಿ ಮಾಡದೆ ಬರ್ತಾರಾ ಅನ್ನೋದು ಈಗಿರುವಂತಹ ಪ್ರಶ್ನೆ. ಹೈಕಮಾಂಡ್ ನನಗೆ ಯಾವುದೇ ರೀತಿ ಬುಲಾವ್ ಕೊಟ್ಟಿಲ್ಲ, ಖಾಸಗಿ ಕಾರ್ಯಕ್ರಮಗಳಿಗೆ ರಾಜಕೀಯ ಬಣ್ಣವನ್ನ ಬಳಿಯೋದು ಸರಿಯಲ್ಲ. ದೆಹಲಿ ಭೇಟಿಯ ಬೆನ್ನಲ್ಲೇ ಡಿಕೆ ಶಿವಕುಮಾರ್ ಸಾಮಾಜಿಕ ಜಾಲತಾಣ ಎಕ್ಸ್ನಲ್ಲಿ ಮಾಡಿರುವಂತಹ ಟ್ವೀಟ್ ಇದು. ಕ್ಲಾರಿಫಿಕೇಶನ್ ಅನ್ನು ಕೊಟ್ಟಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಇಂತಹ ಸಂದರ್ಭದಲ್ಲಿ ಏನು ಮಾಡಿದ್ರೂ ಕೂಡ ಅದು ನಾನಾ ರೀತಿಯ ವ್ಯಾಖ್ಯಾನಗಳಿಗೆ, ಚರ್ಚೆಗಳಿಗೆ ಗ್ರಾಸವಾಗುತ್ತೆ ಅನ್ನೋದು ಅವ್ರಿಗೂ ಕೂಡ ಗೊತ್ತಿದೆ. ನಿನ್ನೆ ಪತ್ನಿ ಸಮೇತ ಶಿರಡಿ ಸಾಯಿಬಾಬನ ದರ್ಶನ ಪಡೆದ್ರು. ಮುಂಬೈಗೆ ಹೋಗಿ ವಾಪಸ್ ಬೆಂಗಳೂರಿಗೆ ಬರಬೇಕಿತ್ತು. ಬಟ್ ತತ್ಕ್ಷಣಕ್ಕೆ ದೆಹಲಿಗೆ ದೌಡಾಯಿಸಿರೋದು ಕುತೂಹಲ ಕಾರಣವಾಗ್ತಾ ಇದೆ. ಮೊನ್ನೆ ರಾತ್ರಿ ಎಲ್ಲ ಕಾದರೂ ಕೂಡ ವರಿಷ್ಠರನ್ನ ಭೇಟಿ ಆಗೋದಕ್ಕಾಗಲಿಲ್ಲ. ಪ್ರಿಯಾಂಕಾ ಅವ್ರನ್ನ, ರಾಹುಲ್ ಅವ್ರನ್ನ, ಸೋನಿಯಾ ಗಾಂಧಿ ಅವರನ್ನ. ಈಗ ವರಿಷ್ಠರನ್ನ ಭೇಟಿ ಆಗ್ತಾರಾ? ಭೇಟಿ ಆಗಿದ್ದೇ ಆದರೆ ಏನೆಲ್ಲ ಬೆಳವಣಿಗೆಗಳಾಗುತ್ತೆ ಅನ್ನೋ ಸದ್ಯಕ್ಕಿರುವಂತಹ ಕುತೂಹಲ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಮಸೂದ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮಸೂದ್, ಖಾಸಗಿ ಕಾರ್ಯಕ್ರಮದ ನಿಮಿತ್ತ ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿಗೆ ಹೋಗಿದ್ರೂ ಕೂಡ ರಾಜ್ಯ ಕಾಂಗ್ರೆಸ್ನಲ್ಲಿ ಇದು ನಾನಾ ರೀತಿಯ ಲೆಕ್ಕಾಚಾರಕ್ಕೆ ಕಾರಣ ಆಗೇ ಆಗುತ್ತೆ. ಬಟ್ ಈಗ ದಿಢೀರ್ ದೆಹಲಿ ಭೇಟಿಯ ಹಿಂದಿನ ಲೆಕ್ಕಾಚಾರ ಏನು ಮಸೂದ್? ಪ್ರೇಮ್, ಕಾಂಗ್ರೆಸ್ನಲ್ಲಿ ಎಲ್ಲವೂ ಕೂಡ ಒಂದು ಅಳತೆಗೆ ಸಿಗ್ತಾ ಇಲ್ಲ ಏನಾಗ್ತಿದೆ ಅನ್ನುವಂಥದ್ದು. ಈಗ ಸಿದ್ದರಾಮಯ್ಯನವರು ದೆಹಲಿನಲ್ಲಿ ಸ್ಪಷ್ಟವಾದಂತಹ ಸಂದೇಶ ಕೊಟ್ಟು ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿ ಇಬ್ಬರು ಕೂಡ ಬೆಂಗಳೂರಿಗೆ ಬಂದರು. ಬೆಂಗಳೂರಿಗೆ ಬಂದ ನಂತರ 2 ದಿನಗಳ ಕಾಲ ಡಿ ಕೆ ಶಿ ಒಂದು ರೀತಿಯಲ್ಲಿ ಮೌನಕ್ಕೆ ಜಾರಿದ್ರು. ಅಲ್ಲಿ ಇಲ್ಲಿ ಕೆಲವೊಂದು ಒಂದು ಸುಳಿಯಿರುವಂತಹ ಒಂದು ಸಂದೇಶಗಳನ್ನು, ಹೇಳಿಕೆಗಳನ್ನ ಕೊಡ್ತಾ ಇದ್ರೆ ಹೊರತು ಮನಸ್ಸಿನಲ್ಲಿ ಅಪಾರವಾದಂಥ ಒಂದು ರೀತಿಯಲ್ಲಿ ದುಃಖ ಅಥವಾ ನೋವು, ಏನೋ ಒಂಥರ ಬೇಸರ, ಏನು ಅಂತ ಹೇಳೋಕ್ಕಾಗದೇ ಇರೋ ಒಂದು ರೀತಿಯಲ್ಲಿ ಮನಸ್ಸನ್ನು ಭದ್ರವಾಗಿ ಇಟ್ಕೊಂಡು ಟೆಂಪಲ್ ರನ್ ಕೂಡ ಮಾಡಿದ್ರು. ಶಿರಡಿಗೂ ಕೂಡ ಹೋಗಿದ್ರು ದಂಪತಿ. ಶಿರಡಿನಲ್ಲಿ ಪೂಜೆ ಮಾಡಿದ ತಕ್ಷಣ ಹೈಕಮಾಂಡಿಂದ ಬುಲಾವ್ ಬಂದಿದೆ. 2 ದಿನ ಗ್ಯಾಪ್ನಲ್ಲಿ ಮತ್ತೆ ಹೈಕಮಾಂಡಿಂದ ಬುಲಾವ್ ಬಂದಿರುವಂಥದ್ದು ಕಾಂಗ್ರೆಸ್ನಲ್ಲಿ ಸಾಕಷ್ಟು ಸಂಚಲನವನ್ನು ಕೂಡ ಉಂಟು ಮಾಡಿದೆ. ಹೈಕಮಾಂಡ್ ಬುಲಾವ್ ಮೇರೆಗೆ ನಿನ್ನೆ ರಾತ್ರಿನೇ ಡಿ ಕೆ ಶಿವಕುಮಾರ್ ಅವರು ದೆಹಲಿಗೆ ಕೂಡ ಹೋಗಿದ್ದಾರೆ. ರಾಹುಲ್ ಗಾಂಧಿ ಅವರ ಭೇಟಿ ಮಾಡ್ತಾರೆ ಅಂತ ಕೂಡ ಹೇಳಲಾಗ್ತಿದೆ. ಈ ಹಿಂದೆ ಹೋದಾಗ ರಾಹುಲ್ ಗಾಂಧಿ ಅವರ ಭೇಟಿ ಆಗಿರಲಿಲ್ಲ. ರಾಹುಲ್ ಗಾಂಧಿ ಅವರು ಪಾಟ್ನಾಕ್ಕೆ ಹೋಗಿದ್ರು. ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಏನು ಹೇಳಿಕೆ ಕೊಟ್ಟಿದ್ರು, 5 ವರ್ಷ ನಾನೇ ಮುಂದುವರಿತೇನೆ, ಯಾವುದೇ ಗೊಂದಲ ಇಲ್ಲ. ಡಿ ಕೆ ಶಿ ಅವರು ಕೂಡ ಇದನ್ನೇ ಸ್ಪಷ್ಟಪಡಿಸಿದ್ದಾರೆ. ಅನಂತರದ ವಿದ್ಯಮಾನಗಳು ಸಾಕಷ್ಟು ಕುತೂಹಲ ಮೂಡಿಸ್ತಾ ಇದ್ದಾವೆ. ಈಗ ದಿಢೀರ್ ಡಿ ಕೆ ಶಿ ದೆಹಲಿಗೆ ಹೋಗಿರೋ ಹಿನ್ನೆಲೆಯಲ್ಲಿ ಮತ್ತಷ್ಟು ಕುತೂಹಲ ಹೆಚ್ಚಳ ಆಗಿರುವಂಥದ್ದು. ಕಾಂಗ್ರೆಸ್ನಲ್ಲಿ ಏನೆಲ್ಲ ಆಗ್ತಿದೆ ಅನ್ನುವಂಥದ್ದು ನಾಯಕರ ಒಂದು ಎಣಿಕೆಗೆ ಯಾವುದು ಕೂಡ ಸಿಗ್ತಾ ಇಲ್ಲ. ಜೊತೆಗೆ ಸಿದ್ದರಾಮಯ್ಯನವರ ಹೇಳಿಕೆ ನಂತರ ಡಿ ಕೆ ಶಿವಕುಮಾರ್ ಅವರ ಒಂದು ರೀತಿಯಲ್ಲಿ ಮನಸ್ಥಿತಿಯಲ್ಲಿ ಬದಲಾವಣೆ ಆಗಿರೋದು ಹೈಕಮಾಂಡ್ ಸ್ಪಷ್ಟವಾಗಿ ಗುರ್ತು ಹಿಡಿದಿದೆ. ಆ ಹಿನ್ನೆಲೆಯಲ್ಲಿ ಅವ್ರನ್ನ ಕರೆದು ಏನು ಮಾತುಕತೆ ಮಾಡುತ್ತೆ ಅನ್ನುವಂಥದ್ದು ಕಾದು ನೋಡಬೇಕು. ಒಂದು ರೀತಿಯಲ್ಲಿ ಸಮಾಧಾನ ಸೂತ್ರ ಅಂದರೆ ಬಿಹಾರ ಚುನಾವಣೆ ಆಗೋವರೆಗೂ ಕೂಡ ಸುಮ್ಮನಿರಿ, ಆ ನಂತರ ಮತ್ತೆ ನಾವು ಚರ್ಚೆ ಮಾಡ್ತೇವೆ, ತೀರ್ಮಾನ ಮಾಡೋಣ ಅನ್ನುವಂಥ ಒಂದು ಸಮಾಧಾನ ಹೇಳಿ ಕಳಿಸ್ತಾರೆ ಅಥವಾ ಬೇರೊಂದು ಸಂದೇಶ ಕಳಿಸ್ತಾರೆ ಅನ್ನುವಂಥ ಕುತೂಹಲ ಮೂಡಿಸಿದೆ. ಇದು ಇತ್ತ ಸಿದ್ದರಾಮಯ್ಯ ಬಣದಲ್ಲೂ ಕೂಡ ಸಾಕಷ್ಟು ಕುತೂಹಲ ಉಂಟು ಮಾಡಿದೆ ಡಿ ಕೆ ಶಿ ದಿಢೀರ್ ದೆಹಲಿ ಪ್ರಯಾಣ. ಪ್ರೇಮ್, ಓಕೆ, ಥ್ಯಾಂಕ್ ಯು ಮಸೂದ್ ತಮ್ಮೆಲ್ಲ ಮಾಹಿತಿಗಾಗಿ.